ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಮತ್ತೆ ಹೈಕಮಾಂಡ್ ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರು ಬೊಟ್ಟು ಮಾಡಿದ್ದಾರೆ. ಅವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಂತೆ ಅದನ್ನು ಸ್ವಾಗತಿಸ್ತೀನಿ, ಹಾಗೆ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಚೆಂಡನ್ನು ಮತ್ತೆ ಮತ್ತೆ ಹೈಕಮಾಂಡ್ ಕಡೆಗೆ ಎಸಿತಾ ಇದ್ದಾರೆ. ಹೈಕಮಾಂಡ್ ಜಪವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಿದ್ದಾರೆ. ಲೆಟ್ ಹಿಮ್ ಕಾಲ್ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ಗೆ ಡಿಸಿಷನ್ ತಗೊಳ್ಳುವಂತಹ ಕೆಪಾಸಿಟಿ ಇದೆ, ಅವ್ರು ಹೇಳ್ತಾರೆ ಕಾಯೋಣ ನಾವು ಅಂತ ಹೇಳ್ತಿದ್ದಾರೆ. ಇಲ್ಲಿ ಎರಡು ರೀತಿ ಇದನ್ನು ನಾವು ವ್ಯಾಖ್ಯಾನಿಸಬಹುದು. ಒಂದು, ಚೆಂಡು ಎಷ್ಟಿದ್ದಾರೆ ಆ ಕಡೆಗೆ ಮತ್ತೆ ಅಂತ. ಎರಡನೇದು, ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಮತ್ತೆ ಇಂಥ ಸನ್ನಿವೇಶದಲ್ಲಿ ಯಾರೂ ಅರ್ಜೆಂಟ್ ಮಾಡಲ್ಲ. ಆ ಕಡೆಯಿಂದ ಏನು ಪಾನ್ ಮೂವ್ ಆಗ್ತಿದೆ, ಆಮೇಲೆ ಅಂಪೈರ್ ಪೊಸಿಷನಲ್ಲಿ ಇರೋರು ಏನು ಡಿಸೈಡ್ ಮಾಡ್ತಿದ್ದಾರೆ, ಫೇವರಬಲ್ ಆಗಿ ಏನಾದರೂ ಇದ್ದಾರಾ ಅಥವಾ ಏನೋ ಹಾನೆಸ್ಟಾಗಿ ಟ್ರೈ ಮಾಡ್ತಿದ್ದಾರಾ ಡಿಸ್ಪ್ಯೂಟ್ ಸೆಟ್ಲ್ ಮಾಡೋದಕ್ಕೆ, ಹಂಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಒಂದು ಕ್ರೂಡ್ ರಿಮೈಂಡರನ್ನು ಕೊಟ್ಟಿದ್ದಾರೆ. ಪೋಸ್ಟ್ಗಳ ಮೇಲೆ ಪೋಸ್ಟ್ಗಳನ್ನು ಹಾಕೋದ್ರ ಮೂಲಕ. ಕ್ರೂಡ್ ರಿಮೈಂಡರ್ ಅಂದರೆ ಏನು? ನೀವು ನನ್ನನ್ನು ಇಗ್ನೋರ್ ಮಾಡಬೇಡಿ, ಮಾತು 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 ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ ಇಂಗ್ಲೀಷಲ್ಲೂ ಹಾಕ್ತಾರೆ, ಕನ್ನಡದಲ್ಲೂ ಹೇಳ್ತಿದ್ದಾರೆ. ಅದೊಂದು ಕ್ರೂಡ್ ರಿಮೈಂಡರು. ಜೆಂಟಲ್ ರಿಮೈಂಡರ್ ಬೇರೆ, ಕ್ರೂಡ್ ರಿಮೈಂಡರ್ ಬೇರೆ. ಬಟ್ ಸಿದ್ದರಾಮಯ್ಯ ಅವರು ಹಂಗಿಲ್ಲ. ಸಿದ್ದರಾಮಯ್ಯ ಅವರು ವೇಟ್ ಆ್ಯಂಡ್ ವಾಚ್ ಅನ್ನೋ ರೀತಿಯಲ್ಲಿ ರಾಜಕಾರಣವನ್ನು ಮಾಡ್ತಿದ್ದಾರೆ. ನೋಡೋಣ, ಕಾಯ್ತೀನಿ, ನಂತರ ನನ್ನ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿದ್ದಾರೆ. ಬಟ್ ಟೆನ್ಷನ್ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕಂಟಿನ್ಯೂ ಆಗ್ತಾ ಇದೆ, ಡಿ ಕೆಗೂ ಕಂಟಿನ್ಯೂ ಆಗ್ತಾ ಇದೆ, ಅವರ ಬೆಂಬಲಿಗರಿಗೂ ಕಂಟಿನ್ಯೂ ಆಗ್ತಾ ಇದೆ. ಈ ಕ್ರೈಸಿಸ್, ಕಾಂಗ್ರೆಸ್ ಕ್ರೈಸಿಸ್ ಶುರುವಾಗಿ ಅಧಿಕೃತವಾಗಿ ಸ್ಪಷ್ಟ ವಿಭಜನೆಗಳು ಶುರುವಾಗಿ 8ಕ್ಕೂ ಅಧಿಕ ದಿನಗಳಾಗ್ತಾ ಇದೆ. ಇಲ್ಲಿ ತನಕ ಸೊಲ್ಯೂಷನ್ ಮಾತ್ರ ಸಿಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ಗೂ ಆತಂಕ ಇದೆ. ಆತಂಕ ಇರೋದಕ್ಕೆ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ಅವ್ರು ಅಂದ್ಕೊಂಡಿದ್ವೊಂದು, ನೋಡ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಅವರು ಮಾಡಿದ್ವೊಂದು ಅನ್ನೋ ರೀತಿ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ಫಸ್ಟ್ ಅವ್ರ ಪ್ರತಿಕ್ರಿಯೆಗಳನ್ನು ನಾವು ಹೇಳ್ತಾ ಹೋಗ್ತೀವಿ ನಿಮಗೆ. ಲೆಟ್ ಹಿಮ್ ಕಾಲ್ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಿನ್ನೆ ನೋಡಿದ್ರೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ಗೆ ಬೇರೆ ಮೆಸೇಜ್ ಮಾಡಿದಾರಂತೆ. ಒಂದು ವಾರದ ಹಿಂದೆ ರಾಹುಲ್ ಗಾಂಧಿಯನ್ನು ಸಿಎಂ ಸಿದ್ದರಾಮಯ್ಯ ಅವರು ಮೀಟ್ ಮಾಡಿದರು, 10 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ರು. ಬಟ್ ಡಿ ಕೆ ಶಿವಕುಮಾರ್ ಅಂತ ವಿಚಾರ ಬಂದಾಗ ಅಲ್ಲಿ ಮಾತುಕತೆಗಳಾಗಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಮತ್ತೊಮ್ಮೆ ಹೈಕಮಾಂಡ್ ಅಂಗಳಕ್ಕೆ ಚೆಂಡು ಎಸೆಯೋದ್ರ ಮೂಲಕ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋದಂಗೆ ಕಾಣಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರು. ಖಂಡಿತವಾಗಿಯೂ ಕೂಡ ಹೈಕಮಾಂಡ್ ನಿರ್ಧಾರ ಏನು ಅನ್ನೋದು ಗೊತ್ತಾಗದೇನೆ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ನಿಲುವನ್ನ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಸ್ಪಷ್ಟ. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆದಾಗಿನಿಂದಲೂ ಕೂಡ ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ನಾನು ಫಾಲೋ ಮಾಡ್ತೀನಿ ಅಂತಷ್ಟೇ ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲಾ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಹೈಕಮಾಂಡ್ ನಿಲುವು ಏನು ಅನ್ನೋದು ಸ್ಪಷ್ಟವಾಗಬೇಕು. ಸ್ಪಷ್ಟವಾದ ಬಳಿಕ ಅಷ್ಟೇ ಸಿದ್ದರಾಮಯ್ಯನವರು ನನ್ನ ನಿಲುವು ಏನು ಅನ್ನೋದನ್ನ ಹೈಕಮಾಂಡ್ ಮುಂದೆ ತಿಳಿಸ್ತಾರೆ. ತದನಂತರ ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡಬೇಕು ಆ ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಮತ್ತೆ ಇಂಟರ್ನಲ್ ಆಗಿ ಸ್ಟ್ರಾಟಜಿಗಳನ್ನ ಮಾಡಿ ಒಂದ್ ರೀತಿಯಲ್ಲಿ ಮಾರ್ಮಿಕವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಒಂದ್ ರೀತಿ ಸಾಫ್ಟ್ ಆಗಿ ಅದಕ್ಕೆ ರಿಯಾಕ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಮೇಲೆ ಇರ್ತಕ್ಕಂಥ ವಿಶ್ವಾಸವೋ ಅಥವಾ ಈಗ ಮಾತನಾಡಿದಂತ ಸಂದರ್ಭದಲ್ಲಿ ಅದು ಬೇರೆ ರೀತಿ ತಿರುಗಬಹುದು ಅನ್ನೋ ಒಂದ್ ರೀತಿಯಲ್ಲಿ ಆತಂಕವೋ ಏನೋ ಗೊತ್ತಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ಎಲ್ಲವನ್ನೂ ಕೂಡ ಹೈಕಮಾಂಡ್ ಮೇಲೆ ಹಾಕಿ ಹೈಕಮಾಂಡ್ ಮೊದಲು ನನ್ನ ಕರೆಯಲಿ, ಜೊತೆಗೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ನಾನು ಫಾಲೋ ಮಾಡ್ತೀನಿ ಅಂತಷ್ಟೇ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನೋದು ಹೈಕಮಾಂಡ್ ಅವ್ರ ಮುಂದೆ ಹೇಳದಂತಹ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಮಮತಾ. ರೈಟ್, ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ. Sir, Kharge has said that he will call you and DK Shivakumar to Delhi, sir. Sir, Kharge ಇಬ್ಬರು So he's made a statement that there will be a meeting. There will be a meeting. See, whatever decision High Command takes, I will follow. ದೆಹಲಿಗೆ ಹೋಗ್ತಿದ್ರ ಸರ್? Sir, Kharge has said that he will call you and DK Shivakumar to Delhi, sir. Sir, Kharge ಇಬ್ಬರು So he's made a statement that there will be a meeting. There will be a meeting. See, whatever decision High Command takes, I will follow. ದೆಹಲಿಗೆ ಹೋಗ್ತಿದ್ರ ಸರ್? Sir, Kharge has said that he will call you and DK Shivakumar to Delhi, sir. Sir, Kharge ಇಬ್ಬರು So he's made a statement that there will be a meeting. There will be a meeting. See, whatever decision High Command takes, I will follow. ದೆಹಲಿಗೆ ಹೋಗ್ತಿದ್ರ ಸರ್? Sir, Kharge has said.
ಸಿ ಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಲೆಟ್ ಹಿಮ್ ಕಾಲ್ ಅಂತ ಹೇಳ್ತಿದ್ದಾರೆ. ಆಮೇಲೆ ಹೈಕಮಾಂಡ್ ಏನು ಡೆಸಿಷನ್ ತೊಗೊಂಡ್ರು ಕೂಡ ನಾನು ಅದಕ್ಕೆ ಬದ್ಧ ಅಂತ. ಯಾಕೆ ರೆಬಲ್ನೆಸ್ ತೋರಿಸ್ತಾ ಇಲ್ಲ? ಇಲ್ಲಿ ಒಬ್ಬರು ಅಗ್ರೆಸಿವ್ ಆಗಿ ಪಾಸ್ಚರಿಂಗ್ ತೋರಿಸ್ತಾ ಇದ್ದಾರೆ. ಸಿ ಎಂ ಸಿದ್ದರಾಮಯ್ಯ ಯಾಕೆ ಹಂಗಿಲ್ಲ ಅಂದರೆ, ಒಂದು ಏಜ್ ಫ್ಯಾಕ್ಟರ್ ಕೂಡ ಮ್ಯಾಟ್ರ್ ಆಗುತ್ತೆ, ಎರಡನೇದು ಅವರ ಬೆಂಬಲಿಗರ ರಾಜಕಾರಣದ ಭವಿಷ್ಯ ಕೂಡ ಮ್ಯಾಟ್ರ್ ಆಗುತ್ತೆ. ಹೀಗಾಗಿ ತಕ್ಷಣಕ್ಕೆ ಅವರು ಏನು ಅಗ್ರೆಸಿವ್ ಆಗಿ ಮಾತಾಡಲ್ಲ, ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ನಿಧಾನಕ್ಕೆ ಒಂದೊಂದೇ ಹೆಜ್ಜೆಗಳನ್ನು ನೀಡೋಣ. ಬಟ್ ಅಷ್ಟು ಸುಲಭಕ್ಕೆ ಸುಗಮವಾಗಿ ಬಗೆಹರಿಸಬಹುದಾದಂತಹ ಸಮಸ್ಯೆ ಅಲ್ಲ ಅನ್ನೋದನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕನೇ ಹೇಳ್ತಾ ಇದ್ದಾರೆ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಕರೆದಾಗ ಮಾತಾಡ್ತೀನಿ, ನನ್ನ ಹತ್ರ ಕೂಡ ಕೆಲ ಅಸ್ತ್ರಗಳಿದ್ದಾವೆ, ಅದನ್ನು ಪ್ರಯೋಗ ಮಾಡ್ತೀನಿ, ಎಲ್ಲರೂ ಸ್ವಲ್ಪ ಕಾಯ್ಲಿ, ಏನಾಗಲ್ಲ ಅನ್ನೋದು ಅವರ ಹಾವಭಾವ ಮತ್ತು ಅವರ ಪ್ರತಿಕ್ರಿಯೆಗಳಿಂದ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಕ್ಕಟ್ಟು ಬಿಕ್ಕಟ್ಟು ನಿಜವಾಗ್ಲೂ ಸಮಸ್ಯೆಯನ್ನು ಎದುರಿಸ್ತಾ ಇರೋದು ಇಲ್ಲಿ ಕೇವಲ ಡೆಲ್ಲಿ ಹೈಕಮಾಂಡ್. ಸರ್ ಮೈಕ್ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ. ಸರ್ ನಿರ್ಮಲಾನಂದ ಸ್ವಾಮೀಜಿ ಸರ್ ಮೈಕ್ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ. ಸರ್ ನಿರ್ಮಲಾನಂದ ಸ್ವಾಮೀಜಿ ಸರ್ ಮೈಕ್ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ. ಸರ್ ನಿರ್ಮಲಾನಂದ ಸ್ವಾಮೀಜಿ ಸರ್ ಮೈಕ್ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾ ಕರೆದ್ರೆ ಹೋಗ್ತೀನಿ, ಸರ್ ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ. ಸರ್ ನಿರ್ಮಲಾನಂದ ಸ್ವಾಮೀಜಿ ಸರ್ ಮೈಕ್ ದೆಹಲಿಗೆ ಕರೆದ್ರೆ ನಾನು ಹೋಗ್ತೀನಿ ಅಂತ 3-4 ಸಲ ರಿಪೀಟ್ ಮಾಡಿದ್ರು. ಆ ಮೂಲಕ ಯಾವ ಶ್ರೀಗಳು ಏನು ಹೇಳಿದ್ರು ಕೂಡ ಅದು ನನಗೆ ಮ್ಯಾಟ್ರ್ ಆಗಲ್ಲ ಅನ್ನೋದನ್ನ ತಿಳಿಸ್ದಂಗೆ ಕಾಣಿಸ್ತಾ ಇತ್ತು. ಇಗ್ನೋರ್ ಮಾಡಿದ್ರು, ಆ ಪ್ರಶ್ನೆಗಳನ್ನು ಇಗ್ನೋರ್ ಮಾಡಿದ್ರು. ಮತ್ತು ಡೆಲ್ಲಿಗೆ ನಾನು ಹೋಗೋದಕ್ಕೆ ರೆಡಿ ಇದ್ದೀನಿ, ನೋಡೋಣ ಅಲ್ಲಿ ನೆಗೋಸಿಯೇಷನ್ ಏನಾಗುತ್ತೆ ನೋಡೋಣ ಅನ್ನೋ ರೀತಿಯಲ್ಲಿ ಇದ್ದರು, ಕಾಮೆಂಟ್ ಕಂಪೋಸ್ಡ್ ಆಗಿ. ಇಂಥ ಸಂದರ್ಭದಲ್ಲಿ ರಾಜಕೀಯ ನಾಯಕರು ಯಾವುದನ್ನು ಕ್ಯಾಮ್ರಾ ಮುಂದೆ ಮಾತಾಡಲ್ಲ, ಅವ್ರಿಗೆ ಫಿಕ್ಸ್ ಇರ್ತಾರೆ, ಇಷ್ಟೇ ಸ್ಟೇಟ್ಮೆಂಟನ್ನು ಕೊಡ್ತೀನಿ ಅಂತ. ನೀವು ಎಷ್ಟೇ ಏನೇ ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಅವ್ರು ಯಾವುದಕ್ಕೆ ಫಿಕ್ಸ್ ಆಗಿ ಬಂದಿರ್ತಾರೆ ಅದನ್ನು ಹೇಳಿಬಿಟ್ಟು ಹೋಗ್ತಿರ್ತಾರೆ. ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯ ಅವರು ಕಾಣಿಸ್ತಾರೆ.